ಕರ್ನಾಟಕ LMSಗೆ ಸ್ವಾಗತವನ್ನು ಕೋರ್ತಾ ಈ ಸೆಷನ್ನಲ್ಲಿ ಯು ಶೇಪ್ಡ್ LAC ಕರ್ವ್ ಯು ಆಕಾರದ LAC ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಯು ಶೇಪ್ಡ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಕರ್ವ್. We are going to discuss the U-shaped long-run average cost curve. This is the fundamental concepts of microeconomics, which is distinct from short-run average cost curve. The LAC curve shows the lowest possible average cost for a firm to produce any given level of output. The key difference is that in the long run, all factors of production are considered as variable. This means the firm has time to change its plant size, technology, and all other inputs. The U shape of LAC curve explained by economies of scale and diseconomies of scale. ಯು ಆಕಾರದ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ. ಯು ಆಕಾರದ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಪ್ರಮುಖ ಪರಿಕಲ್ಪನೆ ಅಂತಂದು ಹೇಳಬಹುದು. ಕಡಿಮೆ ಅವಧಿಯಲ್ಲಿ ಸರಾಸರಿ ವೆಚ್ಚ ರೇಖೆಗಿಂತ ಕಡಿಮೆ ಅವಧಿಯ ಅಥವಾ ಅಲ್ಪಾವಧಿಯ ಸರಾಸರಿ ವೆಚ್ಚದ ರೇಖೆಗಿಂತ LAC ಭಿನ್ನವಾಗಿರುತ್ತೆ. ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಸಂಸ್ಥೆ ನಿರ್ದಿಷ್ಟ ಮಟ್ಟದ ಉತ್ಪಾದನೆಯನ್ನು ಉತ್ಪಾದಿಸುವುದಕ್ಕೆ ಸಾಧ್ಯವಿರುವಂತಹ ಕಡಿಮೆ ಸರಾಸರಿ ವೆಚ್ಚವನ್ನು ಇದು ತೋರಿಸುತ್ತೆ. ಉತ್ಪಾದನೆಯ ಎಲ್ಲ ಅಂಶಗಳು ದೀರ್ಘಾವಧಿಯಲ್ಲಿ ಬದಲಾಯಿಸಬಹುದಾದಂಥವು ಅಂತಂದು ಊಹೆ ಮಾಡಿಕೊಳ್ಳಲಾಗಿದೆ. ಅಂದರೆ ಸಂಸ್ಥೆ ತನ್ನ ಸ್ಥಾವರದ ಗಾತ್ರವನ್ನ, ತಂತ್ರಜ್ಞಾನವನ್ನು ಹಾಗೂ ಇತರ ಎಲ್ಲ ಹೂಡುವಳಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವುದಕ್ಕೆ ಸಾಕಷ್ಟು ಸಮಯ ಇರುವಂತಹ ಅವಧಿಯೇ ದೀರ್ಘಾವಧಿ ಅಂತಂದು ಹೇಳಬಹುದು. LAC ರೇಖೆಯು ಯು ಆಕಾರದಲ್ಲಿರುವುದಕ್ಕೆ ಮುಖ್ಯವಾಗಿ ಆರ್ಥಿಕ ಮಿತವ್ಯಯ ಮತ್ತು ಆರ್ಥಿಕ ಅಪವ್ಯಯಗಳು ಈ ಎರಡು ಕಾರಣವಾಗಿರ್ತವೆ. ದೀರ್ಘಾವಧಿಯಲ್ಲಿ ಸರಾಸರಿ ವೆಚ್ಚದ ರೇಖೆ ಅಂದ್ರೆ ಏನು, ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ ಅಂದ್ರೆ ಏನು ಅಂತ ನೋಡಬೇಕಾಗುತ್ತೆ. ದೀರ್ಘಾವಧಿಯಲ್ಲಿ ಒಂದು ಸಂಸ್ಥೆಯ ಅಪೇಕ್ಷಿತ ಉತ್ಪಾದನಾ ಮಟ್ಟವನ್ನು ಉತ್ಪಾದಿಸಲು ಅಂದ್ರೆ ಆದರ್ಶ ಉತ್ಪನ್ನ ಮಟ್ಟವನ್ನು ಉತ್ಪಾದಿಸಲು ಯಾವುದೇ ಹೂಡುವಳಿಗಳ ಸಂಯೋಜನೆಯನ್ನು ಆಯ್ಕೆ ಮಾಡಬಹುದು. ದೀರ್ಘಾವಧಿಯಲ್ಲಿ ಯಾವುದೇ ಸ್ಥಿರ ಉತ್ಪಾದನಾಂಶಗಳು ಇರೋದಿಲ್ಲ. LAC ರೇಖೆ ಮೂಲಭೂತವಾಗಿ ಒಂದು ರೀತಿಯ ಎನ್ವಲಪ್ ರೇಖೆಯ ರೀತಿಯಲ್ಲಿದ್ದು ಇದು ವಿವಿಧ ಕಡಿಮೆ ಅವಧಿಯ ಸರಾಸರಿ ವೆಚ್ಚದ ರೇಖೆಗಳ ಕನಿಷ್ಠ ಬಿಂದುಗಳ ಸ್ಪರ್ಶ ರೇಖೆಯಾಗಿರುತ್ತೆ. ಪ್ರತಿ SAC ರೇಖೆಯು ವಿಭಿನ್ನ ಸ್ಥಾವರದ ಗಾತ್ರ ಮತ್ತು ಕಾರ್ಯಾಚರಣೆಯ ಪ್ರಮಾಣವನ್ನು ಪ್ರತಿನಿಧಿಸುತ್ತೆ. LACಯನ್ನ ಸೂತ್ರದಲ್ಲಿ LAC ಈಕ್ವಲ್ಸ್ ದೀರ್ಘಾವಧಿಯ ಒಟ್ಟು ವೆಚ್ಚ ಡಿವೈಡೆಡ್ ಬೈ ಉತ್ಪಾದನೆಯ ಪ್ರಮಾಣ. ನೆಕ್ಸ್ಟ್, ವೈ ಈಸ್ ದ LAC curve is U-shaped. The U-shape of LAC curve is due to two main reasons. The first is economies of scale, which causes the downward sloping part of LAC curve. As a firm increases its scale, it can benefit from things like specialization and division of labor, technological economies, purchasing economies, marketing economies,
financial economies, and managerial economies, which are improve the production efficiency, which decrease the per unit cost in long run. The second phenomenon is diseconomies of scale, which cause the upward sloping part of LAC curve. As the firm gets too large, it might face managerial diseconomies, communication breakdowns, industrial related problems, and geographical dispersion, which increase which increase the per unit cost. LAC ರೇಖೆ ಯು ಆಕಾರದಲ್ಲಿರುವುದಕ್ಕೆ ಕಾರಣಗಳು ಮುಖ್ಯವಾಗಿ ಎರಡು ವಿದ್ಯಮಾನಗಳು ಕಾರಣವಾಗ್ತವೆ. ಮೊದಲನೇದಾಗಿ ಆರ್ಥಿಕ ಮಿತವ್ಯಯಗಳು, ಎರಡನೇದಾಗಿ ಆರ್ಥಿಕ ಅಪವ್ಯಯಗಳು. ಮೊದಲನೇದಾಗಿ ಆರ್ಥಿಕ ಮಿತವ್ಯಯಗಳ ಬಗ್ಗೆ ನೋಡಬೇಕಾಗುತ್ತೆ. ಇದು LAC ರೇಖೆಯ ಏಕೆ ಕೆಳಮುಖವಾಗಿ ಇಳಿಕೆಯಾಗುತ್ತೆ ಅನ್ನೋದನ್ನ ವಿವರಿಸುತ್ತೆ. ಆರ್ಥಿಕ ಮಿತವ್ಯಯಗಳು ಅಂದ್ರೆ ಉದ್ಯಮ ಸಂಸ್ಥೆ ತನ್ನ ಉತ್ಪನ್ನ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಇದರಿಂದಾಗಿ ಉದ್ಯಮಕ್ಕೆ ಲಭ್ಯವಾಗುವಂತಹ ಪ್ರಯೋಜನಗಳಿಗೆ ಆರ್ಥಿಕ ಮಿತವ್ಯಯಗಳು ಅಂತಂದು ಕರೆಯಲಾಗುತ್ತೆ. ಒಂದು ಸಂಸ್ಥೆ ಸಣ್ಣ ಗಾತ್ರದಿಂದ ದೊಡ್ಡ ಗಾತ್ರಕ್ಕೆ, ಹೆಚ್ಚು ಪರಿಣಾಮಕಾರಿ ಗಾತ್ರಕ್ಕೆ ಬೆಳೆಯುತ್ತಾ ಹೋದಂತೆ ಅದರ ಸರಾಸರಿ ಉತ್ಪಾದನಾ ವೆಚ್ಚ ಕಡಿಮೆಯಾಗೋದಕ್ಕೆ ಆರಂಭವಾಗುತ್ತೆ. ಇದು ಯು ಆಕಾರದ LAC ರೇಖೆಯು ಆರಂಭಿಕ ಹಂತದಲ್ಲಿ ಕೆಳಮುಖವಾಗಿ ಇಳಿಯುವಂತಹ ಭಾಗವನ್ನ ವಿವರಿಸುತ್ತೆ. ಆರ್ಥಿಕ ಮಿತವ್ಯಯಗಳ ಮೂಲಗಳ ಬಗ್ಗೆ ನೋಡೋದಾದ್ರೆ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ. ಅಂದ್ರೆ ಉತ್ಪಾದನೆ ಹೆಚ್ಚಾದಂತೆ ಶ್ರಮ ವಿಭಜನೆ ಹೆಚ್ಚು ಅನುಷ್ಠಾನಗೊಳಿಸೋದಕ್ಕೆ ಅವಕಾಶ ಆಗುತ್ತೆ. ಇದರಿಂದಾಗಿ ಕಾರ್ಮಿಕರು ನಿರ್ದಿಷ್ಟ ಕಾರ್ಯಗಳಲ್ಲಿ ಪರಿಣಿತಿಯನ್ನ ಪಡ್ಕೊಳ್ಳೋದಿಕ್ಕೆ, ಕಾರ್ಮಿಕರ ದಕ್ಷತೆಯನ್ನ ಹೆಚ್ಚಿಸೋದಿಕ್ಕೆ ಇದು ನೆರವಾಗುತ್ತೆ. ಜೊತೆಗೆ ಉತ್ಪಾದಕತೆಯನ್ನು ಸುಧಾರಿಸುತ್ತೆ ಮತ್ತು ಪ್ರತಿ ಯೂನಿಟ್ಗೆ ಆಗುವಂತಹ ವೆಚ್ಚವನ್ನ ಕಡಿಮೆ ಮಾಡುತ್ತೆ. ಎರಡನೇ ಆರ್ಥಿಕ ಮಿತವ್ಯಯ ಅಂದ್ರೆ ತಾಂತ್ರಿಕ ಮಿತವ್ಯಯ. ತಾಂತ್ರಿಕ ಮಿತವ್ಯಯ ಅಂದ್ರೆ ಉತ್ಪಾದನಾಂಗಗಳ ಅವಿಭಾಜ್ಯತೆ. ಕೆಲವು ರೀತಿಯ ಯಂತ್ರೋಪಕರಣ ಅಥವಾ ಉಪಕರಣಗಳನ್ನು ನಿರ್ದಿಷ್ಟ ಗಾತ್ರದಲ್ಲಿ ಮಾತ್ರ ಲಭ್ಯ ಆಗ್ತವೆ. ಒಂದು ಸಣ್ಣ ಸಂಸ್ಥೆ ಅಂತಹ ದೊಡ್ಡ ಪ್ರಮಾಣದ ಯಂತ್ರಗಳನ್ನ ಬಳಸಿಕೊಳ್ಳೋದಿಕ್ಕೆ ಸಾಧ್ಯವಾಗದೇ ಇರಬಹುದು. ಇದರಿಂದಾಗಿ ಸಣ್ಣ ಉದ್ಯಮದ ಸರಾಸರಿ ವೆಚ್ಚಗಳು ಹೆಚ್ಚಾಗಿರ್ತವೆ. ಸಂಸ್ಥೆ ಬೆಳೆದಂತೆ ಅದು ಈ ಅವಿಭಾಜ್ಯ ಉತ್ಪಾದನಾಂಗಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಮತ್ತು ಅವುಗಳ ಕಡಿಮೆ ಉದ್ಯಮದ ವೆಚ್ಚವನ್ನ ಕಡಿಮೆಗೊಳಿಸುತ್ತದೆ. ಜೊತೆಗೆ ದೊಡ್ಡ ಪ್ರಮಾಣದ ಉತ್ಪಾದನಾ ಘಟಕಗಳನ್ನು ಸಾಮಾನ್ಯವಾಗಿ ಪ್ರಮಾಣಾನುಗುಣವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಬಹುದು. ಇದರಿಂದಾಗಿ ಸರಾಸರಿ ವೆಚ್ಚಗಳು ಕಡಿಮೆ ಆಗ್ತವೆ. ಇದರಿಂದಾಗಿ ವೆಚ್ಚದ ರೇಖೆ ಕೆಳಮುಖವಾಗಿ ಇಳಿಯೋದಕ್ಕೆ ಆರಂಭವಾಗುತ್ತೆ. ಮೂರನೇ ಮಿತವ್ಯಯ ಖರೀದಿ ಮಿತವ್ಯಯಗಳು. ದೊಡ್ಡ ಉದ್ಯಮ ಸಂಸ್ಥೆಗಳು ಕಚ್ಚಾ ವಸ್ತುಗಳು ಮತ್ತು ಇತರೆ ಹೂಡಿಕೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ರಿಯಾಯಿತಿ ದರದಲ್ಲಿ ಪ್ರತಿ ಯೂನಿಟ್ಗೆ ಕಡಿಮೆ ವೆಚ್ಚದಲ್ಲಿ ಖರೀದಿಯನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಮಾರುಕಟ್ಟೆ ಮಿತವ್ಯಯಗಳು ಅಂದ್ರೆ ದೊಡ್ಡ ಸಂಸ್ಥೆಗಳು ತಮ್ಮ ಜಾಹೀರಾತು ಮತ್ತು ಮಾರಾಟ ವೆಚ್ಚಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಳಬಹುದು. ಇದರಿಂದಾಗಿ ಪ್ರತಿ ಯೂನಿಟ್ಗೆ ಮಾಡಲಾಗುವಂತಹ ಸರಾಸರಿ ಮಾರಾಟ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಹಣಕಾಸಿನ ಮಿತವ್ಯಯಗಳು. ದೊಡ್ಡ ಉದ್ಯಮ ಸಂಸ್ಥೆಗಳು ಬಂಡವಾಳ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಪ್ರವೇಶವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತವೆ. ಸಣ್ಣ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರೆ ದೊಡ್ಡ ಉದ್ಯಮ ಸಂಸ್ಥೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಬಂಡವಾಳವನ್ನು ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಇದರಿಂದಾಗಿ ಸರಾಸರಿ ಬಂಡವಾಳದ ಮೇಲಿನ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ವ್ಯವಸ್ಥಾಪಕ ಮಿತವ್ಯಯಗಳು ಅಂದ್ರೆ ದೊಡ್ಡ ಸಂಸ್ಥೆಗಳು ವಿವಿಧ ವಿಭಾಗಗಳಿಗೆ ವಿಶೇಷ ವ್ಯವಸ್ಥಾಪಕರನ್ನ ನೇಮಿಸಿಕೊಳ್ಳಬಹುದು. ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು, ಉತ್ಪಾದನೆಗೆ ಒಬ್ಬರು, ಮಾರುಕಟ್ಟೆಗೆ ಒಬ್ಬರು, ಹಣಕಾಸು ಮತ್ತೆ ಮಾನವ ಸಂಪನ್ಮೂಲ, ಈ ರೀತಿ ಬೇರೆ ಬೇರೆ ವಿಭಾಗಗಳಿಗೆ ಬೇರೆ ಬೇರೆ ವ್ಯವಸ್ಥಾಪಕರನ್ನ ನೇಮಿಸಿಕೊಳ್ಳಬಹುದು. ಇದರಿಂದ ಅವರ ದಕ್ಷತೆ ಮತ್ತು ಪರಿಣಿತಿಯನ್ನ ಹೆಚ್ಚಿಸುತ್ತೆ. ಹೀಗೆ
ಆರ್ಥಿಕ ಮಿತವ್ಯಯಗಳಿಂದಾಗಿ ಹೂಡುವಳಿಗಳ ಬಳಕೆಯನ್ನು ದ್ವಿಗುಣಗೊಳಿಸುವುದರಿಂದ ಉತ್ಪಾದನೆ ದ್ವಿಗುಣಕ್ಕಿಂತ ಹೆಚ್ಚಾಗುವಂತಹ ಪರಿಸ್ಥಿತಿಗೆ ಈ ಆರ್ಥಿಕ ಮಿತವ್ಯಯಗಳು ಕಾರಣವಾಗ್ತವೆ. ಎರಡನೇದಾಗಿ ಆರ್ಥಿಕ ಅಪವ್ಯಯಗಳು. ಇದು LAC ರೇಖೆಯನ್ನ ಮೇಲ್ಮುಖವಾಗಿ ಏರಿಸೋದಕ್ಕೆ ನೆರವಾಗುತ್ತೆ, ಹೆಚ್ಚಿಸುವಂತಹ ಭಾಗವನ್ನ ಸೂಚಿಸುತ್ತೆ. ಆರ್ಥಿಕ ಅಪವ್ಯಯಗಳು ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಒಂದು ನಿರ್ದಿಷ್ಟ ಅತ್ಯುತ್ತಮ ಗಾತ್ರವನ್ನ ಮೀರಿ ವಿಸ್ತರಿಸಿದಂತಹ ಸಂದರ್ಭದಲ್ಲಿ ಸರಾಸರಿ ವೆಚ್ಚ ಹೆಚ್ಚಾಗೋದಕ್ಕೆ ಆರಂಭವಾಗುತ್ತೆ. ಇದರಿಂದಾಗಿ ಯು ಆಕಾರದ LAC ರೇಖೆಯು ಮೇಲ್ಮುಖವಾಗಿ ಏರಿಕೆಯಾಗೋದಕ್ಕೆ ಆರಂಭವಾಗುತ್ತೆ. ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಸಂಸ್ಥೆ ಎಲ್ಲ ಅಂಶಗಳನ್ನು ಸರಿಹೊಂದಿಸಲು ಸಾಧ್ಯವಾದರೂ ಸಹ ದಕ್ಷತೆಯನ್ನು ಕಳೆದುಕೊಳ್ಳದೆ ಒಂದು ಸಂಸ್ಥೆ ಎಷ್ಟು ದೊಡ್ಡದು ಮತ್ತು ಎಷ್ಟು ಸಂಕೀರ್ಣವಾಗಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ಮಿತಿಗಳಿದಾವೆ. ಆ ಮಿತಿಗಳನ್ನ ಮೀರಿದ್ರೆ ಉದ್ಯಮದ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಆರ್ಥಿಕ ಅಪವ್ಯಯಗಳ ಮೂಲಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ವ್ಯವಸ್ಥಾಪನಾ ಅಪವ್ಯಯಗಳು ಅಂದ್ರೆ ಸಮನ್ವಯ ಮತ್ತು ನಿಯಂತ್ರಣದ ಸಮಸ್ಯೆಗಳಿರ್ತವೆ. ಅಂದ್ರೆ ಸಂಸ್ಥೆ ದೊಡ್ಡದಾಗ್ತಾ ಹೋದಂತೆ ಅನೇಕ ವಿಭಾಗಗಳು, ಸ್ಥಾವರಗಳು ಮತ್ತು ಹೆಚ್ಚು ಉದ್ಯೋಗಿಗಳನ್ನು ಒಳಗೊಂಡಿರುತ್ತೆ. ಇದರಿಂದಾಗಿ ಇವುಗಳನ್ನು ಸಂಘಟಿಸುವುದು ಮತ್ತು ನಿಯಂತ್ರಿಸುವುದು ಹೆಚ್ಚು ಸಂಕೀರ್ಣ ಮತ್ತು ಕಷ್ಟವಾಗ್ತಾ ಹೋಗುತ್ತೆ. ಇದು ನಿಧಾನಗತಿಯ ತೀರ್ಮಾನ ತೆಗೆದುಕೊಳ್ಳುವಿಕೆಗೆ, ಅಧಿಕಾರಶಾಹಿಯ ಅದಕ್ಷತೆಗೆ ಮತ್ತು ಸಂವಹನದ ಕೊರತೆಗೆ ಕಾರಣವಾಗುತ್ತೆ. ಅದೇ ರೀತಿ ದೊಡ್ಡ ಸಂಸ್ಥೆಗಳ ನಿರ್ವಹಣೆ ಮತ್ತು ಉದ್ಯೋಗಿಗಳ ನಡುವೆ ವೈಯಕ್ತಿಕ ಸಂಪರ್ಕದ ನಷ್ಟದಿಂದಾಗಿ ಕಡಿಮೆ ನೈತಿಕತೆ, ಕಡಿಮೆ ಪ್ರೇರಣೆ ಮತ್ತು ಕಡಿಮೆ ಉತ್ಪಾದಕತೆಗೆ ಕಾರಣವಾಗುತ್ತೆ. ಎರಡನೇ ಅಪವ್ಯಯ ಸಂವಹನದ ಅಡಚಣೆ. ಅಂದ್ರೆ ದೊಡ್ಡ ಸಂಸ್ಥೆಗಳಲ್ಲಿ ಮಾಹಿತಿಯ ಅರಿವು ವಿರೂಪಗೊಳ್ಳುತ್ತೆ ಅಥವಾ ವಿಳಂಬವಾಗುತ್ತೆ. ಇದರಿಂದಾಗಿ ತಪ್ಪು ಮತ್ತು ಹೆಚ್ಚಿನ ವೆಚ್ಚಗಳು ಸಂಭವಿಸುತ್ತವೆ. ಕೈಗಾರಿಕಾ ಸಂಬಂಧದ ಸಮಸ್ಯೆಗಳು. ಬಹಳ ದೊಡ್ಡ ಉದ್ಯೋಗಿಗಳನ್ನು ಹೊಂದಿದಂತಹ ಉದ್ಯಮದಲ್ಲಿ ಹೆಚ್ಚು ಸಂಕೀರ್ಣ ಕೈಗಾರಿಕಾ ಸಂಬಂಧಗಳು ಉಂಟಾಗ್ತವೆ. ಉತ್ಪಾದನೆಯನ್ನು ಅಡ್ಡಿಪಡಿಸುವುದಕ್ಕೆ ಸಂಘರ್ಷಗಳಿಗೆ, ಮುಷ್ಕರಗಳಿಗೆ ಇವುಗಳು ಕಾರಣವಾಗ್ತವೆ. ಭೌಗೋಳಿಕ ವಿಸ್ತರಣೆ. ದೊಡ್ಡ ಸಂಸ್ಥೆ ಭೌಗೋಳಿಕವಾಗಿ ವಿಸ್ತಾರವಾದಂತಹ ಸ್ಥಾವರಗಳನ್ನು ಹೊಂದಿದ್ರೆ ಈ ಎಲ್ಲಾ ಸ್ಥಾವರಗಳ ಉತ್ಪಾದನೆಯನ್ನು ಸಂಘಟಿಸುವುದು ಬಹಳ ದುಬಾರಿ ಮತ್ತು ಅದಕ್ಷತೆಗೆ ಕಾರಣವಾಗುವಂತಹ ಚಾನ್ಸಸ್ ಇರುತ್ತೆ. ಹೀಗೆ ಆರ್ಥಿಕ ಅಪವ್ಯಯಗಳ ಕಾರಣದಿಂದಾಗಿ ಹೂಡುವಳಿಗಳ ಬಳಕೆಯನ್ನು ದ್ವಿಗುಣಗೊಳಿಸುವುದರಿಂದ ಉತ್ಪಾದನೆ ದ್ವಿಗುಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಪ್ರತಿ ಯೂನಿಟ್ಗೆ ಸರಾಸರಿ ವೆಚ್ಚ ಹೆಚ್ಚಾಗುತ್ತಾ ಹೋಗುತ್ತೆ. Stages of U-shaped LAC curve. U-shaped LAC curve has 3 stages. The first stage is falling LAC, which represents increasing returns to scale. In this initial stage, the firm experiences economies of scale as it increases its operation and its average cost falls. The second stage is minimum LAC or optimal scale. This is the point where all possible economies of scale have been fully exploited and diseconomies of scale have not yet set in or just beginning to offset of economies. The firm is operating at its most efficient point. The third stage is raising LAC or decreasing returns to scale. Beyond the certain limit, optimal scale, diseconomies of scale begin
began to dominate, the marginal and coordination problems become more significant than any benefit the company still gets from growing. As a result, the average cost of producing each item begins to increase. ಯು ಆಕಾರದ ಎಲ್ಎಸಿ ರೇಖೆಯ ಹಂತಗಳು. ಎಲ್ಎಸಿ ರೇಖೆಯು ಯು ಆಕಾರವನ್ನು ಪ್ರತಿಫಲಗಳ ಪ್ರಮಾಣದ ನಿಯಮಕ್ಕೆ ಅನುಗುಣವಾಗಿ ಮೂರು ರೀತಿಯಾಗಿ ವಿಂಗಡಿಸಬಹುದಾಗಿದೆ. ಮೊದಲನೇದಾಗಿ ಇಳಿಯುತ್ತಿರುವಂತಹ ಎಲ್ಎಸಿ ಅಂದರೆ ಹೆಚ್ಚು ಪ್ರತಿಫಲಗಳ ನಿಯಮ. ಆರಂಭಿಕ ಹಂತದಲ್ಲಿ ಸಂಸ್ಥೆ ತನ್ನ ಕಾರ್ಯಾಚರಣೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಅದು ಆರ್ಥಿಕ ಮಿತವ್ಯಯಗಳನ್ನು ಅನುಭವಿಸುತ್ತೆ. ವೈಶಿಷ್ಟ್ಯತೆ, ಅವಿಭಾಜ್ಯ ಅಂಶಗಳ ಉತ್ತಮ ಬಳಕೆ, ಇತರೆ ಪ್ರಯೋಜನಗಳು ಯಾವುದೇ ಸಂಭಾವ್ಯ ದಕ್ಷತೆಯ ಕೊರತೆಯನ್ನ ಇದು ಮೀರಿಸುತ್ತೆ. ಇದರಿಂದಾಗಿ ಉತ್ಪಾದನೆಯ ಸರಾಸರಿ ವೆಚ್ಚ ಕಡಿಮೆಯಾಗ್ತಾ ಹೋಗುತ್ತೆ. ಎರಡನೇ ಹಂತ ಕನಿಷ್ಠ ಎಲ್ಎಸಿ. ಕನಿಷ್ಠ ಎಲ್ಎಸಿ ಎರಡನೇ ಹಂತ ಕನಿಷ್ಠ ಎಲ್ಎಸಿ. ಇದನ್ನ ಸ್ಥಿರ ಪ್ರತಿಫಲ ಅಥವಾ ಅತ್ಯುತ್ತಮ ಆದರ್ಶ ಬಿಂದು ಅಂತಂದು ಪರಿಗಣಿಸಲಾಗುತ್ತೆ. ಒಂದು ನಿರ್ದಿಷ್ಟ ಹಂತದಲ್ಲಿ ಸಂಸ್ಥೆ ತನ್ನ ಅತ್ಯುತ್ತಮ ಉತ್ಪಾದನಾ ಪ್ರಮಾಣವನ್ನು ತಲುಪುತ್ತೆ. ಇದು ಆರ್ಥಿಕ ಮಿತವ್ಯಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹಂತ ಅಂತಂದು ಹೇಳಬಹುದು. ಈ ಹಂತದಲ್ಲಿ ಆರ್ಥಿಕ ಅಪವ್ಯಯಗಳು ಇನ್ನೂ ಪ್ರಾರಂಭವಾಗಿರುವುದಿಲ್ಲ ಅಥವಾ ಆರ್ಥಿಕ ಅಪವ್ಯಯಗಳು ಆರ್ಥಿಕ ಮಿತವ್ಯಯಗಳನ್ನು ಸರಿದೂಗಿಸಲು ಪ್ರಾರಂಭವಾಗುತ್ತೆ. ಈ ಹಂತದಲ್ಲಿ ಎಲ್ಎಸಿ ರೇಖೆಯು ತನ್ನ ಕನಿಷ್ಠ ಬಿಂದುವನ್ನು ತಲುಪುತ್ತೆ. ಇದು ದೀರ್ಘಾವಧಿಯಲ್ಲಿ ಸಂಸ್ಥೆಯ ಅತ್ಯಂತ ಪರಿಣಾಮಕಾರಿ ಗಾತ್ರವನ್ನು ಸೂಚಿಸುತ್ತೆ. ತಾತ್ವಿಕವಾಗಿ ಕೆಲವು ಅರ್ಥಶಾಸ್ತ್ರಜ್ಞರು ಈ ಕನಿಷ್ಠದ ಸುತ್ತಲೂ ಒಂದು ಸಣ್ಣ ವ್ಯಾಪ್ತಿಯ ಸ್ಥಿರ ಪ್ರತಿಫಲಗಳನ್ನು ಸೂಚಿಸುತ್ತಾರೆ. ಇಲ್ಲಿ ಉತ್ಪನ್ನದಲ್ಲಾದಂತಹ ಸ್ವಲ್ಪ ಹೆಚ್ಚಳವು ಸರಾಸರಿ ವೆಚ್ಚದಲ್ಲಿ ಯಾವುದೇ ಬದಲಾವಣೆಗೆ ಕಾರಣ ಆಗೋದಿಲ್ಲ. ಇದು ಎರಡನೇ ಹಂತ. ಮೂರನೇ ಹಂತ ಏರುತ್ತಿರುವ ಎಲ್ಎಸಿ ಅಥವಾ ಇದನ್ನ ಇಳಿಕೆ ಪ್ರತಿಫಲಗಳು ಅಂತಂದು ಹೇಳಬಹುದು. ಈ ಹಂತದಲ್ಲಿ ಅತ್ಯುತ್ತಮ ಆದರ್ಶ ಪ್ರಮಾಣವನ್ನು ಉದ್ಯಮ ಮೀರಿ ಬೆಳೆದಂತಹ ಸಂದರ್ಭದಲ್ಲಿ ಆರ್ಥಿಕ ಅಪವ್ಯಯಗಳು ಪ್ರಬಲ ಆಗೋದಿಕ್ಕೆ ಆರಂಭವಾಗ್ತವೆ. ವ್ಯವಸ್ಥಾಪನೆ ಮತ್ತು ಸಮನ್ವಯದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಪರಿಣಾಮದಿಂದಾಗಿ ಸರಾಸರಿ ವೆಚ್ಚ ಏರಿಕೆಯಾಗೋದಕ್ಕೆ ಆರಂಭವಾಗುತ್ತೆ. ನೆಕ್ಸ್ಟ್, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ U-shaped LAC. In diagram shows how U-shaped LAC curve is related to multiple short-run average cost curve. The SAC curve, the LAC curve is represent different plant size. The SAC1, SAC2, SAC3, SAC4 and SAC5 represent different plant size that a firm can choose from in the long run. The LAC curve is essentially an envelope curve that tangent to each of SAC curve. For output level to the left of minimum LAC, the LAC curve is tangent to the falling portion of SAC curves. At the minimum point of LAC curve, the corresponding SAC curve, that is SAC3,
is also at minimum point. This indicates the single most efficient plant size. For output level to the right of the minimum LAC, the LAC curve is tangent to the rising portion of SAC curves. Here, the firm chooses a larger plant size but operate at less than its full capacity to produce that output at the lowest possible long run cost. This is the diagrammatic representation of U-shaped LAC. ಯು ಆಕಾರದ ಎಲ್ಎಸಿ ರೇಖೆಯನ್ನು ರೇಖಾಚಿತ್ರದಲ್ಲಿ ಇಲ್ಲಿ ವಿವರಿಸಲಾಗಿದೆ. ರೇಖಾಚಿತ್ರದಂತೆ SAC1, SAC2, SAC3, SAC4 ಇವುಗಳು ವಿವಿಧ ಉದ್ಯಮ ಸ್ಥಾವರದ ಗಾತ್ರಗಳನ್ನು ಪ್ರತಿನಿಧಿಸುವಂತಹ ರೇಖೆಗಳಾಗಿವೆ. LAC ರೇಖೆಯು SAC ರೇಖೆಗಳ ಸ್ಪರ್ಶಕವಾಗಿರುತ್ತೆ. LAC ರೇಖೆಯು ವೈಯಕ್ತಿಕ ಅಂದರೆ ಪ್ರತಿಯೊಂದು SAC ರೇಖೆಗಳ ಕನಿಷ್ಠ ಬಿಂದುಗಳ ಮೂಲಕವೇ ಹಾದು ಹೋಗುತ್ತೆ. LAC ರೇಖೆಯ ಕನಿಷ್ಠ ಬಿಂದುವಿನಲ್ಲಿ SAC ರೇಖೆಯ ಅದರ ಕನಿಷ್ಠ ಬಿಂದು ಅಂದರೆ SAC3 SAC ರೇಖೆಯ ಕನಿಷ್ಠ ಬಿಂದು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇದು ಒಟ್ಟಾರೆ ಅತ್ಯುತ್ತಮ ಪ್ರಮಾಣವನ್ನು ಸೂಚಿಸುತ್ತೆ ಮತ್ತು ಉದ್ಯಮದ ದೀರ್ಘಾವಧಿಯ ಆದರ್ಶ ಗಾತ್ರವನ್ನು ಇದು ನಿರ್ಧಾರ ಮಾಡುವಂತಹ ಬಿಂದು ಆಗಿದೆ. ಕನಿಷ್ಠ LACಯ ಎಡಭಾಗದಲ್ಲಿರುವಂತಹ ಉತ್ಪಾದನಾ ಮಟ್ಟಗಳಿಗೆ LAC ರೇಖೆಯು SAC ರೇಖೆಗಳ ಇಳಿಯುವ ಭಾಗವನ್ನು ಸ್ಪರ್ಶ ಮಾಡುತ್ತೆ. ಇದರ ಅರ್ಥ ಸಂಸ್ಥೆಯು ಸಣ್ಣ ಸ್ಥಾವರ ಗಾತ್ರಗಳನ್ನು ಆಯ್ಕೆ ಮಾಡುತ್ತೆ ಮತ್ತು ಆ ಉತ್ಪಾದನಾ ಮಟ್ಟಕ್ಕೆ ಕಡಿಮೆ ಸರಾಸರಿ ವೆಚ್ಚಗಳನ್ನು ಉತ್ಪಾದಿಸುವುದಕ್ಕೆ ತನ್ನ ಸಂಪೂರ್ಣ ಸಾಮರ್ಥ್ಯಕ್ಕಿಂತ ಕಡಿಮೆ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಕನಿಷ್ಠ LACಯ ಬಲಭಾಗದಲ್ಲಿರುವಂತಹ ಉತ್ಪಾದನಾ ಮಟ್ಟಗಳು LAC ರೇಖೆಯ SAC ರೇಖೆಗಳ ಏರುವ ಭಾಗವನ್ನು ಸ್ಪರ್ಶ ಮಾಡುತ್ತವೆ. ಕನಿಷ್ಠ LACಯ ಬಲಭಾಗದ ನಂತರದ SACಗಳ ಏರಿಕೆಯ ಭಾಗವನ್ನು LAC ರೇಖೆ ಸ್ಪರ್ಶ ಮಾಡುತ್ತೆ. ಇದರ ಅರ್ಥ ಸಂಸ್ಥೆಯು ದೊಡ್ಡ ಸ್ಥಾವರ ಗಾತ್ರವನ್ನು ಆಯ್ಕೆ ಮಾಡುತ್ತೆ ಮತ್ತು ಉತ್ಪಾದನೆಯನ್ನು ದೀರ್ಘಾವಧಿಯ ವೆಚ್ಚದಲ್ಲಿ ಉತ್ಪಾದಿಸಲು ತನ್ನ ಅತ್ಯುತ್ತಮ ಸಾಮರ್ಥ್ಯಕ್ಕಿಂತ ಕಡಿಮೆ ಮಟ್ಟದಲ್ಲಿ ಅದನ್ನು ನಿರ್ವಹಿಸುತ್ತೆ. ರೇಖಾಚಿತ್ರದಂತೆ LAC ರೇಖೆ SAC ರೇಖೆಯೊಂದಿಗೆ ಹೊಂದಿರುವಂತಹ ಸಂಬಂಧ. LAC ರೇಖೆ ಸಾಮಾನ್ಯವಾಗಿ ಎನ್ವಲಪ್ ರೇಖೆಯಾಗಿರುತ್ತೆ, ಏಕೆಂದರೆ ಇದು ವಿವಿಧ ಅಲ್ಪಾವಧಿ ಸರಾಸರಿ ವೆಚ್ಚದ ರೇಖೆಗಳ ಕನಿಷ್ಠ ಬಿಂದುವಿನ ಸ್ಪರ್ಶಕವಾಗಿದೆ. ಪ್ರತಿ SAC ರೇಖೆಯು ಅಲ್ಪಾವಧಿಯಲ್ಲಿ ಒಂದು ಸಂಸ್ಥೆ ಕಾರ್ಯನಿರ್ವಹಿಸಬಹುದಾದಂತಹ ವಿಭಿನ್ನ ಸ್ಥಾವರ ಗಾತ್ರಗಳನ್ನು ಪ್ರತಿನಿಧಿಸುತ್ತೆ. LAC ರೇಖೆಯು ಸಂಸ್ಥೆಯು ತನ್ನ ಅತ್ಯುತ್ತಮ ಸ್ಥಾವರ ಗಾತ್ರವನ್ನು ಆಯ್ಕೆ ಮಾಡಬಹುದಾದ ಪ್ರತಿ ಉತ್ಪಾದನಾ ಮಟ್ಟಕ್ಕೆ ಕನಿಷ್ಠ ಸರಾಸರಿ ವೆಚ್ಚವನ್ನು ಪರಿಣಾಮಕಾರಿಯಾಗಿ ಗುರುತಿಸುತ್ತೆ. ಹೀಗೆ ಯು ಆಕಾರದ LAC ರೇಖೆಯು ಉದ್ಯಮ ದೀರ್ಘಾವಧಿಯ ಯೋಜನೆಗೆ ಪ್ರಬಲ ಸಾಧನವಾಗಿದೆ. ಇದು ಸರಾಸರಿ ವೆಚ್ಚಗಳನ್ನು ಕಡಿಮೆ ಮಾಡೋದಿಕ್ಕೆ ಮತ್ತು ಲಾಭಗಳನ್ನು ಹೆಚ್ಚು ಮಾಡೋದಿಕ್ಕೆ ಉದ್ಯಮಕ್ಕೆ ನೆರವಾಗುತ್ತೆ. ಸಾಂಪ್ರದಾಯಿಕ ಸಿದ್ಧಾಂತ ಯು ಆಕಾರವನ್ನು ಪ್ರತಿನಿಧಿಸಿದರೆ ಯು ಆಕಾರದ ವೆಚ್ಚದ ರೇಖೆಗಳನ್ನು ಪ್ರತಿಪಾದಿಸಿದರೆ, ಆಧುನಿಕ ಪ್ರಾಯೋಗಿಕ ಸಿದ್ಧಾಂತಗಳು ಎಲ್ ಆಕಾರದ ರೇಖೆಯನ್ನು ಸೂಚಿಸುತ್ತವೆ. ಇದು ಆರ್ಥಿಕ ಮಿತವ್ಯಯಗಳು ಬಹಳ ವಿಶಾಲವಾದ ವ್ಯಾಪ್ತಿಯಲ್ಲಿ ಮುಂದುವರಿತಾ ಇರ್ತವೆ ಅಂತಂದು ಸೂಚಿಸುತ್ತೆ. ಅಪವ್ಯಯಗಳು ಅತ್ಯಂತ ಹೆಚ್ಚಿನ ಮಟ್ಟದ ಉತ್ಪಾದನೆಯಲ್ಲಿ ಮಾತ್ರ ಅಥವಾ ಮಿತಿಮೀರಿದ ಮಟ್ಟದ ಉತ್ಪಾದನೆಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ ಮತ್ತು ನಿರಂತರ ತಾಂತ್ರಿಕ ಪ್ರಗತಿ ಮಾಡುತ್ತಾ ಕಲಿ ಜೊತೆಗೆ ಆಧುನಿಕ ದೊಡ್ಡ ಉದ್ಯಮ ಸಂಸ್ಥೆಗಳಲ್ಲಿನ ವಿಕೇಂದ್ರೀಕೃತ ನಿರ್ವಹಣಾ ವ್ಯವಸ್ಥೆಯ ಕಾರಣದಿಂದಾಗಿ ಆರ್ಥಿಕ ಮಿತವ್ಯಯಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಯು
ತುಂಬಾ ಕಡಿಮೆ ಇರುತ್ತೆ ಅಂತಂದು ಎಲ್ ಆಕಾರದ LAC ರೇಖೆ ಸೂಚಿಸುತ್ತೆ. ಇದನ್ನ ನಾವು ಮುಂದಿನ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.